ನಮ್ಮ ಪ್ರತಿನಿಧಿ ಶಿವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ। ಶಿವರಾಜ್ ಹೇಳಿ, ಭಾರತ ಗೆಲ್ಲೋಕೆ ಪ್ರಮುಖವಾಗಿ ಕಾರಣಗಳೇನು? ಜ್ಯೋತಿ, ಏನು ಅಂದರೆ ಇವತ್ತು ಜಿಂಬಾಬ್ವೆ ಹಾಗೂ ಭಾರತ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಶುಭಾರಂಭ ಮಾಡಿದೆ। 6 ವಿಕೆಟ್ಗಳ ಭರ್ಜರಿ ಜಯಿಸಿ ಟೂರ್ನಿಯಲ್ಲಿ ಒಳ್ಳೆಯ ಶುಭಾರಂಭ ಮಾಡಿದೆ ಅಂತಲೇ ಹೇಳ್ಬೋದು। ಯಾಕಂದರೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಜಿಂಬಾಬ್ವೆ ಪ್ರವಾಸ ಕೈಗೊಂಡಿರೋ ಟೀಮ್ ಇಂಡಿಯಾ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಗೊಳಿಸಿದೆ। ಅಷ್ಟೇ ಅಲ್ಲ, ಟೀಮ್ ಇಂಡಿಯಾ ನಾಯಕನಾಗಿರೋ ವಿರಾಟ್ ಕೊಹ್ಲಿ ತನ್ನ ನಾಯಕನಾಗಿರೋ 4ನೇ ಪಂದ್ಯದಲ್ಲಿ ಅದ್ಭುತ 2ನೇ ಶತಕ ದಾಖಲಿಸಿದ್ದಾರೆ। ಇದು ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೂ ಪ್ಲಸ್ ಪಾಯಿಂಟ್। ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾ ಇದೇ ರೀತಿ ಕಮಾಲ್ ಮಾಡಿದ್ರೆ ಏಕದಿನ ಸರಣಿಯನ್ನು ವಶಪಡಿಸಿಕೊಳ್ಳಿ ಯಾವುದೇ ಗೊಂದಲ ಇಲ್ಲ। ಇವತ್ತಿನ ಪಂದ್ಯದ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಟೀಮ್ ಇಂಡಿಯಾ ಟಾಸ್ ಗೆದ್ದು ಮೊದಲ ಫೀಲ್ಡಿಂಗ್ ಆಯ್ದುಕೊಳ್ತು। ಇದು ಒಂದು ಕಡೆ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು। ಜಿಂಬಾಬ್ವೆ ಮೊದಲ ಬ್ಯಾಟಿಂಗ್ ನಡೆಸಿ ಆರಂಭಿಕ ಮೊದಲ ವಿಕೆಟ್ನಲ್ಲಿ 72 ರನ್ ಪಾರ್ಟ್ನರ್ಶಿಪ್ ಇದ್ದು ಅದ್ಭುತ ಆರಂಭವನ್ನು ಪಡೆದುಕೊಟ್ಟು, ಆದರೆ ಕೊನೆ ನಂತರಗಳಲ್ಲಿ ಟೀಮ್ ಇಂಡಿಯಾದ ಸ್ಪಿನ್ ಬೌಲರ್ಗಳೇನಿದ್ದಾರೆ ಅಮಿತ್ ಮಿಶ್ರಾ ಹಾಗೂ ರವೀಂದ್ರ ಜಡೇಜಾ ಇವರಿಬ್ಬರು ಕಮಾಲ್ ನೆರವಿನಿಂದ ಜಿಂಬಾಬ್ವೆ ತಂಡವನ್ನು 228 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಯಿತು। ಈ 229 ರನ್ಗಳ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾ ಏನಿದೆ, ಇದು ಆರಂಭದಲ್ಲೇ ಶಿಖರಧವನ್ ವಿಕೆಟ್ ಕಳೆದುಕೊಡ್ತು। ಆದರೂ ಎದೆಗುಂದದ ನಾಯಕ ವಿರಾಟ್ ಕೊಹ್ಲಿ ಏನಿದ್ದಾರೆ, ಕ್ರೀಸ್ಗಿಳಿದ ಬಳಿಕ ಜಿಂಬಾಬ್ವೆ ಬೌಲರ್ಗಳನ್ನ ದಂಡೆತ್ತಿ ಹೋದರು। ತಮ್ಮ ಅದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿ ಭರ್ಜರಿ ಶತಕ ಸಹ ದಾಖಲಿಸಿ ಟೀಮ್ ಇಂಡಿಯಾಕ್ಕೆ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸುವಂತೆ ಮಾಡಿದ್ರು ಜ್ಯೋತಿ। ಶಿವರಾಜ್, ವಿರಾಟ್ ಕೊಹ್ಲಿ ಆಟವನ್ನು ಹೇಗೆ ವಿಶ್ಲೇಷಿಸ್ತೀರಾ ನೀವು? ಶ್ವೇತಾ, ಜ್ಯೋತಿ, ಏನು ಅಂದರೆ ವಿರಾಟ್ ಕೊಹ್ಲಿ ಏನಿದ್ದಾರೆ ಇವ್ರಿಗೂ ಇದು ಮೊದಲ ಪ್ರವಾಸ ಇತ್ತು, ಸಂಪೂರ್ಣ ನಾಯಕತ್ವವಾಗಿ ವಹಿಸ್ಕೊಂಡಿರೋದು ಇದು ಮೊದಲ ಪ್ರವಾಸ। ತನ್ನ ಮೊದಲ ಪ್ರವಾಸದಲ್ಲಿ ಅದು ಮೊದಲ ಏಕದಿನ ಪಂದ್ಯದಲ್ಲಿ ಅವರು ಅದ್ಭುತ ಯಶಸ್ಸನ್ನು ಕಂಡಿದ್ದಾರೆ। ತನ್ನ ನಾಯಕ ಜವಾಬ್ದಾರಿ ನಾನು ಯಶಸ್ವಿಯಾಗಿ ನಿಭಾಯಿಸಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ। ಏನು ಹಿಂದೆ ಧೋನಿ ಈ ಸರಣಿಯಲ್ಲಿ ರೆಸ್ಟ್ ತಗೊಂಡಿದ್ದಾರೆ, ಈ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿಗೆ ತಂಡವನ್ನು ಮುನ್ನಡೆಸೋ ಜವಾಬ್ದಾರಿಗಳೇ ಇರುತ್ತೋ ಅದನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು। ಯಾಕಂದರೆ ಕಳೆದ ವಿಂಡೀಸ್ ತ್ರಿಕೋನ ಸರಣಿಯಲ್ಲಿ ಏನಿದ್ದಾರೆ ಅವರು ಧೋನಿಗೆ ಗಾಯದ ಬಳಲಿದ ನೆರವಿನಿಂದ ವಿರಾಟ್ ಕೊಹ್ಲಿಗೆ 3 ಪಂದ್ಯಗಳಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಲಾಯಿತು। ಅಲ್ಲೂ ಸಹ ವಿರಾಟ್ ಕೊಹ್ಲಿ ತಮ್ಮ ಪರ್ಫಾರ್ಮೆನ್ಸನ್ನು ನೀಡಿದರು। ತನ್ನ 2ನೇ ಏಕದಿನ ಪಂದ್ಯದಲ್ಲೇ ನಾಯಕನಾಗಿ ಆಡಿದ 2ನೇ ಏಕದಿನ ಪಂದ್ಯದಲ್ಲಿ ಭರ್ಜರಿ ಶತಕ ತಿಳಿಸಿ ನಾನು ಒಬ್ಬ ಅದ್ಭುತ ನಾಯಕ ಅನ್ನೋದು ತೋರಿಸ್ಕೊಟ್ಟಿದ್ರು। ಅದನ್ನು ಈಗಲೂ ಕೂಡ ಮತ್ತೆ ಮುಂದುವರಿಸಿದ್ದಾರೆ। ತಾನು ಆಡಿದ ಈಗ ಜಿಂಬಾಬ್ವೆ ಪ್ರವಾಸದಲ್ಲಿ ಕೈಗೊಂಡಿರೋ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತನ್ನ ನಾಯಕದ ವಿರಾಟ್ ರೂಪವನ್ನು ತೋರಿಸಿದ್ದಾರೆ। ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಒಬ್ಬ ಯಶಸ್ವಿ ನಾಯಕನಾಗಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಜ್ಯೋತಿ। ಹಾಗೆ ಶಿವರಾಜ್, ಭಾರತದ ವೇಗಿಗಳು ಎಲ್ಲೋ ಒಂದು ಕಡೆ ಮಂಕಾದ್ರು ಅಂತ ಅನ್ಸಲ್ವಾ? ಖಂಡಿತ, ಇದು ಒಂದು ಕಾರಣ ನೋಡೋಕ್ಕಾದರೆ ಜೊತೆ ಏನು ಅಂತಂದರೆ ಭಾರತದ ವೇಗದ ಬೌಲರ್ಗಳಿದ್ದಾರೆ, ಅದರ ಇವತ್ತು ಚಿಕ್ಕಾಣಿಯನ್ನು ಕರ್ನಾಟಕದಲ್ಲಿ ವಿನಯ್ ಕುಮಾರ್ ವಹಿಸಿದ್ರು। ಆದರೆ ಅವರು ತಮ್ಮ ಬೌಲಿಂಗ್ ಪರಾಕ್ರಮವನ್ನು ತೋರಿಸಲು ವಿಫಲರಾದರು। ಯಾಕಂದರೆ ತಾವು 9 ಓವರ್ಗಳಲ್ಲಿ ಕೇವಲ 50 ರನ್ಗಳು ಬಿಟ್ಟುಕೊಟ್ಟು ದುಬಾರಿ ಬೌಲರ್ ಎನಿಸಿದ್ರು। ಅಷ್ಟೇ ಅಲ್ಲ, ಮೊದಲ ಟೂರ್ನಿಯಲ್ಲೇ ಮಿಂಚಬೇಕು ಅಂದ್ಕೊಂಡಿದ್ದ ಜೈದಾವ್ ಉನಾದ್ಕತ ಸಹ ವಿಫಲರಾದರು। ಅದರ ಜೊತೆಗೆ ಶಮಿ ಅಹಮದ್ ಸಹ ವಿಫಲರಾದರು। ಇದೆಲ್ಲ ಒಂದು ಕಡೆ ಭಾರತದ ವೇಗದ ಬೌಲರ್ಗಳು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಎಡವಿದ್ದಾರೆ ಅಂತಲೇ ಹೇಳ್ಬೋದು। ಬಟ್ ಕಳೆದ ವಿಂಡೀಸ್ ಪ್ರವಾಸದಲ್ಲಿ ಬೆಂಚ್ ಕಾಯ್ದ ಅಮಿತ್ ಮಿಶ್ರಾ ಏನಿದ್ದಾರೆ, ಸ್ಪಿನ್ ಬೌಲರ್ ಅಮಿತ್ ಮಿಶ್ರಾ ಅವರು ತಮ್ಮ ಜಾದುವನ್ನು ಇಲ್ಲಿ ತೋರಿಸಿದ್ರು। ತಾನು ಸಿಕ್ಕ ಅವಕಾಶನ ಅದ್ಭುತವಾಗಿ ಸದುಪಯೋಗಗೊಂಡ ಅಮಿತ್ ಮಿಶ್ರಾ ತಾನು 10 ಓವರ್ 43 ರನ್ ಬಿಟ್ಕೊಟ್ಟು 3 ವಿಕೆಟನ್ನು ಕಬಳಿಸಿ ಯಶಸ್ವಿ ಬೌಲರ್ ಅನ್ನಿಸಿದ್ರು। ಇದು ಒಂದು ಕಡೆ ಟೀಮ್ ಇಂಡಿಯಾ ಫಾಸ್ಟ್ ಬೌಲರ್ಗಿಂತ ಸ್ಪಿನ್ ಬೌಲರ್ಗಳೇ ಹೆಚ್ಚು ಕಮಾಲ್ ಮಾಡ್ತಿದ್ದಾರೆ। ಇದು ಒಂದು ಕಡೆ ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣವಾಯಿತು ಅನಿಸುತ್ತೆ ಜ್ಯೋತಿ। ಧನ್ಯವಾದಗಳು ಶಿವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ।